ರೇಪನ್ಪೇಟೆಯಲ್ಲಿ ಜೇನುಹುಳಗಳ ಆಕಸ್ಮಿಕ ದಾಳಿ. ಸಾಗರ ರಸ್ತೆಯ ಪಶುವೈದ್ಯಕೀಯ ಆಸ್ಪತ್ರೆ ಎದುರು ಘಟನೆ. ಶಾಲಾ ಮಕ್ಕಳು, ಸಾರ್ವಜನಿಕರು ಸೇರಿ ಹಲವರಿಗೆ ಗಾಯ. ಗಾಯಾಳುಗಳಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ. ಮಾನವೀಯತೆ ಮೆರೆದ ಮಂಜುನಾಥ್ ಆಚಾರ್ ಗಾಯಾಳುಗಳನ್ನ ಆಸ್ಪತ್ರೆಗೆ ಸಾಗಣೆ. ಇಂದು ಬೆಳಗ್ಗೆ ಸುಮಾರು 9:30 ಗಂಟೆಯ ಸುಮಾರಿಗೆ ರಿಪ್ಪನ್ಪೇಟೆಯ ಸಾಗರ ರಸ್ತೆಯ ಪಶು ವೈದ್ಯಕೀಯ ಆಸ್ಪತ್ರೆಯ ಮುಂದೆ ಜೇನುಹುಳುಗಳು ಆಕಸ್ಮಿಕವಾಗಿ ದಾಳಿ ನಡೆಸಿವೆ. ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಸಾರ್ವಜನಿಕರು, ಶಾಲಾ ಮಕ್ಕಳು ಹಾಗೂ ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿ ಮೇಲೆ ಜೇನುಹುಳುಗಳು ದಾಳಿ ಮಾಡಿವೆ. ದಾಳಿಯಿಂದ ಹಲವರಿಗೆ ಗಾಯಗಳಾಗಿದ್ದು, ತಕ್ಷಣವೇ ಅವರನ್ನ ರಿಪ್ಪನ್ಪೇಟೆಯ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಈ ವೇಳೆ ಸ್ಥಳೀಯರಾದ ಮಂಜುನಾಥ್ ಆಚಾರ್ ಅವರು ಧೈರ್ಯ ತೋರಿಸಿ ಜೇನುಹುಳುಗಳ ದಾಳಿಗೆ ಒಳಗಾದವರನ್ನ ರಕ್ಷಿಸಿ ಆಟೋ ಮೂಲಕ ಆಸ್ಪತ್ರೆಗೆ ಸಾಗಿಸುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ. ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಇದೀಗ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎಂದು ತಿಳಿದು ಬಂದಿದೆ. ಏನಾಯ್ತು? ಎಲ್ಲಿ, ಯಾವಾಗ? ಹೌದಾ? ಎಷ್ಟು ಕಚ್ಚಿದೆ? ಜಾಸ್ತಿ ಕಚ್ಚಿದೆ. ಡಾಕ್ಟ್ರು? ಹಾಂ 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 ಎಸ್ ಪಿ ಐಲಿ ಕೆಲಸ ಮಾಡ್ತಾಯಿದ್ರು. ಕೆಲಸಕ್ಕೆ ಹೋಗೋ ಟೈಮಲ್ಲಿ ಆಗಿದ್ದಾ? ಸುಮಾರು ಎಷ್ಟು ಹುಳ ಕಚ್ಚಿರ್ಬೋದು? ಹಾಸ್ಪಿಟ್ಲಿಗೆ ಜೇನು ತುಂಬ ಹೊಡಿತಾ ಇತ್ತು. ಹಾಂ, ಕಂಟ್ರೋಲ್ ಮಾಡೋಕ್ಕೆ ಜನ ಎಲ್ಲ ದಿಕ್ಕಾಪಲ ಹೊಡಿತಾ ಇತ್ತು. ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ತುಂಬ ಹೊಡೆದಿತ್ತು. ನಾನು ಹತ್ರ ಹೋದಾಗ ನನಗೂ ಒಂದು 2-3 ಹೊಡೆದಿತ್ತು. ಆದರೆ ಇದು ಮಾಡೋಕ್ಕೆ ಕೂಡಲೇ ಪೇಟೆಯಿಂದ ಹೋಗಿಸ್ತಾರೆ ಅಂತ ಬಂದು ಬೆನ್ನಿಗೆ ಹೊಳಕ್ಕೆಲ್ಲ ಹೊಡ್ತಾರೆ. ಆಮೇಲೆ ಕೂಡಲೇ ಅಲ್ಲಿಂದ ಹೊಡೆದ ತಕ್ಷಣ ಸ್ವಲ್ಪ ಇದು ಮಾಡಿ ಆಟೋದಲ್ಲಿ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ದೀವಿ. ತುಂಬ ಹೊಡ್ತಿದ್ದೆ, ಬಾಬಾ ಬೇಜಾರಂತೆ, ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಅಲ್ಲಿ ಇವರು ಪಾಪ ರತಿ ಅಂತ ಅವ್ರು ಕೋಲಲ್ಲಿ ಹಿಂಗೆ ಅಂತ ಇದ್ರು. ಆ ಕೋಲಲ್ಲಿ ಅಂದ್ರೆ ಜೇನುಗಳು ಹೋಗ್ತಾ ಇರಲಿಲ್ಲ. ಸುಮಾರು ಮಕ್ಕಳಿಗೆಲ್ಲ ಹೊಡೆದಿದ್ದೆ. ವೆಟರ್ನರಿ ಆಸ್ಪತ್ರೆ ಬರುವಾಗ ಅಲ್ಲೇ ಬಸ್ ಹೇಳ್ತಿದ್ದೇನೆ. ಬಸ್ ಹೇಳ್ತಿ ಬರುವಾಗ ಕಚ್ಚಿದೆ ಹೆಜ್ಜೆಯನ್ನು. 5 ಕಚ್ಚಿದೆ. ಎಷ್ಟು ಕಚ್ಚಿದೆ? 5 ಕಚ್ಚಿದೆ. ಮತ್ತಿನ್ನಷ್ಟು ಮಕ್ಳಿಗೆ ಕಚ್ಚಿದೆ? ಮತ್ತು ಹೈಸ್ಕೂಲ್ ಮಕ್ಕಳು 4 ಜನ ಇದ್ದಾರಲ್ಲ. ಹೌದಾ? ಹಾಂ, 6 ಜನ ಕಚ್ಚಿದೆ. ಏನಾಯ್ತು? ಏನು ಸ್ಕೂಲಿಗೆ ಹೋಗ್ತಾ ಇದ್ದೆ? ಹೋಗ್ತಾ ಇರ್ಬೇಕಾರೆ ಏನಾಯ್ತು? ಹೋಗ್ತಾ ಇರ್ಬೇಕಾರೆ ಆ ಹುಡ್ಕೊಂಡು ಒಬ್ಬನಿಗೆ ಕತ್ತಿದ್ದ. ಹಾಂ, ಅದನ್ನು ನಾವು ನೋಡೋಕ್ಕಂತ ಹೋದ್ರೆ ಮತ್ತು ನಮಗೆ ನಿಮಗೂ ಬಂದು ಕಚ್ಚಿತು. ಎಷ್ಟು ಕಚ್ಚಿತು ನಿಮಗೆ? 8 ಹುಳಗಳು ಕಚ್ಚಿದ್ವು. ಏನಾಗ್ತಿದ್ದಿಲ್ಲ? ನೀವು